ನಿಜ ಹೇಳಬೇಕೆಂದರೆ ಹೆಣ್ಣಿನ ನಿಜವಾದ ಭಾವನೆಗಳನ್ನು, ಸ್ಪಂದನೆಗಳನ್ನು, ಪ್ರತಿಕ್ರಿಯೆಗಳನ್ನು ಈ ಪಿತೃಪ್ರಧಾನ ಸಮಾಜವು ತಡೆ ಹಿಡಿಯುತ್ತದೆ. ಬದಲಿಗೆ ಗಂಡು ಜಗತ್ತಿಗೆ ಅಗತ್ಯಗಳಿಗೆ ಪೂರಕವಾಗಿ ಮಾತ್ರವೇ ಅವು ವರ್ತಿಸಬೇಕು ಎಂಬ ನಿರ್ಬಂಧಗಳನ್ನು ಹಾಕುತ್ತದೆ. ವಿಸ್ಮೃತಿಯಲ್ಲಿ ಉಳಿದು ಹೋದ ಹೆಣ್ಣುಗಳು ಇವನ್ನೇ ತಮ್ಮ ಸ್ವಂತದ ಸಂವೇದನೆ, ವರ್ತನೆಗಳು ಎಂದು ನಂಬುತ್ತಾರೆ. ಈ ಕಾರಣಗಳಿಂದಾಗಿ ಹೆಣ್ಣಿನ ಭಾವನೆಗಳು ಸಂವೇದನೆಗಳ ಹಂತಕ್ಕೆ ವಿಕಾಸವನ್ನೇ ಹೊಂದುವುದಿಲ್ಲ. ಬೌದ್ಧಿಕ ಸಾಮರ್ಥ್ಯವನ್ನು ಸ್ಥಗಿತಗೊಳಿಸಿರುವುದರಿಂದ ಈ ಪ್ರಕ್ರಿಯೆಗೆ ಅವಕಾಶವೇ ದೊರೆಯುವುದಿಲ್ಲ. ಅವು ಸಂವೇದನೆಗಳೇ ಇಲ್ಲ ಎಂಬಂತೆ ಉಳಿದು ಹೋಗಬಹುದು. ಹಾಗೂ ಒಂದು ವೇಳೆ ಯಾವುದೋ ಸಂದರ್ಭ ಕಾರಣಗಳಲ್ಲಿ ಹೆಣ್ಣಿಗೆ ತನ್ನ ಸಂವೇದನೆಗಳ ಅರಿವು ಬಂದಾಗಲೂ ಅವನ್ನು ಅಭಿವ್ಯಕ್ತಿಸುವ ಅವಕಾಶವಾಗಲಿ, ಧೈರ್ಯವಾಗಲಿ ಅವಳಿಗೆ ಬರುವುದಿಲ್ಲ. ಮೂರನೆಯ ಒಂದು ಹಂತವೂ ಇದೆ. ಅವಳ ನಿರಂತರ ಪರಿಶ್ರಮದ ಫಲಿತವಾಗಿ ಅವಳು ಅವಕಾಶಗಳನ್ನು ಕಂಡುಕೊಳ್ಳಲು ಸಾಧ್ಯವಾಗಬಹುದು. ಈ ಮೂರು ಹಂತಗಳಲ್ಲಿ ಅವಳ ಸಂವೇದನೆಗಳ ಅಭಿವ್ಯಕ್ತಿಯು ಭಿನ್ನ ಬಗೆಯವೇ ಆಗಿರುತ್ತವೆ. ಮೊದಲಿನದು ವಿಸ್ಮೃತಿಯ ಹಂತ. ಇಲ್ಲಿ ಅವಳು ಕೇವಲ ಕೀಳಿಕೊಟ್ಟ ಗೊಂಬೆಯಂತೆ ವರ್ತಿಸುತ್ತಾಳೆ. ಎರಡನೆಯ ಹಂತ, ಅವಳಿಗೆ ತನ್ನ ಪರಿಸ್ಥಿತಿಯ ಅರಿವು ಬಂದರೂ ಅದನ್ನು ಸೂಕ್ತವಾಗಿ ಅಭಿವ್ಯಕ್ತಿಸುವ ದಾರಿ ತಿಳಿಯದೆ ಆ ಕ್ಷಣದ ಯಾವುದೋ ಹೊರೆಯನ್ನು ಇಳಿಸಿಕೊಳ್ಳುವ ವರ್ತನೆಗಳನ್ನು ತೋರುತ್ತಾಳೆ. ಹೆಂಗಸರ ಮೌನ ಅಥವಾ ವಾಚಾಳಿತನ, ಬಿಡುವೇ ಇಲ್ಲದಂತೆ ದುಡಿಯುತ್ತಲೇ ಇದ್ದು ದಣಿಯುವುದು, ಅಥವಾ ಸೋಮಾರಿ ಎಂಬಂತೆ ಯಾವುದರ ಕಡೆಗೂ ಗಮನ ಹರಿಸದೆ ನಿರ್ಲಕ್ಷ್ಯವನ್ನು ತೋರುವುದು. ಎದುರು ಬೀಳುವುದು ಎಂದರೆ ಗಯ್ಯಾಳಿಯಾಗಬೇಕು ಎಂದು ತಿಳಿಯುವುದು. ತೀರದ ಕೋಪ, ಅಸಹನೆ, ಆಕ್ರಮಣಕಾರಿ ವರ್ತನೆಗಳನ್ನು ತೋರುವುದು. ಅಲಂಕಾರ, ಮನೆಯ ಒಪ್ಪ ಓರಣಗಳನ್ನೇ ಗೀಳಾಗಿಸಿಕೊಳ್ಳುವುದು, ಮಾನಸಿಕ ಅಸ್ವಸ್ಥತೆಗೆ ಒಳಗಾಗುವುದು ಮುಂತಾಗಿ ವ್ಯಕ್ತವಾಗುತ್ತವೆ. ಇವೆಲ್ಲವೂ ಒಳಗಿನ ಸಂವೇದನೆಗಳನ್ನು ಅರಿಯದ, ಹುದುಗಿ ಹೋದ ಆ ಸಂವೇದನೆಗಳಿಗೆ ಹೊರಬರಲು ದಾರಿಗಳಿಲ್ಲದ ಅಸಹಾಯಕತೆಯ ಸಂದರ್ಭಗಳೇ ಆಗಿವೆ. ಸಾಧಾರಣವಾಗಿ ಹೆಂಗಸರು ಹೇಳಲಾಗದ ಒತ್ತಡಗಳಿಗೆ ಸಿಲುಕಿದರೆ ಅಳುತ್ತಾರೆ. ಅದೇ ಗಂಡಸರು ಇಂತಹ ಅಸಹಾಯಕತೆಯ ಒತ್ತಡಗಳಲ್ಲಿ ಸಿಕ್ಕಾಗ ಸಿಟ್ಟು, ಆಕ್ರಮಣಗಳನ್ನು ತೋರುತ್ತಾರೆ. ಇಬ್ಬರನ್ನು ಕಾಡುತ್ತಿರುವುದು ಪಿತೃಪ್ರಧಾನತೆಯ ತರಬೇತಿಯ ಪಾಠಗಳೇ. ತನ್ನನ್ನು ತಾನು ಗುರುತಿಸಿಕೊಂಡು, ತನ್ನ ಸಾಮರ್ಥ್ಯಗಳನ್ನು ಒಗ್ಗೂಡಿಸಿಕೊಂಡು, ತನ್ನ ಸಾಧನೆಗೆ ಗೊತ್ತು ಗುರಿಗಳನ್ನು ನಿರ್ಧರಿಸುವ ಚೈತನ್ಯವೂ ಕೂಡದ ಹೊರತು ಹೆಣ್ಣು ತನ್ನನ್ನು ಆವರಿಸಿರುವ ಈ ಸಾಮಾಜಿಕ ಜಾಲವನ್ನು ಭೇದಿಸಿ ಹೊರಗೆ ಬರಲಾರಳು. ಈ ಚೈತನ್ಯವು ಸ್ವ ಅರಿವು, ಸ್ವ ಪ್ರೀತಿಗಳ ಬಲವಿದ್ದಾಗ ಮಾತ್ರವೇ ಗರಿಗೆದರುತ್ತದೆ. ಸ್ವ ಅರಿವು, ಸ್ವ ಪ್ರೀತಿಗಳನ್ನು ಜಾಗೃತಗೊಳಿಸಬೇಕಾದ ಅಗತ್ಯ, ಅದಕ್ಕೆ ಇರುವ ದಾರಿ ಹಾಗೂ ತೆಗೆದುಕೊಳ್ಳಬೇಕಾದ ಹೊಣೆಗಾರಿಕೆ ಎಂಬ ಹಲವು ಸಂಗತಿಗಳನ್ನು ಕಪ್ಪು ಸ್ತ್ರೀವಾದಿ ಬೆಲ್ ಹುಕ್ಸ್ ತನ್ನ ಕಮ್ಯೂನಿಯನ್ ದಿ ಫೀಮೇಲ್ ಸರ್ಚ್ ಫಾರ್ ಲವ್ ಎಂಬ ಕೃತಿಯಲ್ಲಿ ದೀರ್ಘವಾಗಿ ಚರ್ಚಿಸಿದ್ದಾಳೆ. ಸಾಧನೆ ಮಾಡುವ ಹೆಣ್ಣಿನ ವಿರುದ್ಧ ಗಂಡು ಜಗತ್ತು ಕೆರಳಿ ನಿಲ್ಲುತ್ತದೆ ಎಂಬುದು ನಿರೀಕ್ಷಿತವೇ. ಈ ಆಕ್ರಮಣಕ್ಕೆ ಹೆಣ್ಣು ಸೋಲಬಹುದು, ಹೆದರಿ ಮುಂಚಿನ ಹೊಂದಾಣಿಕೆಯ ಬದುಕಿಗೆ ಮರಳಬಹುದು, ಅಥವಾ
ತನ್ನ ಸ್ವಂತಿಕೆಯನ್ನು ಬಿಟ್ಟುಕೊಡದೆ ಪ್ರತಿಭಟಿಸಲೂ ಬಹುದು. ಆದರೆ ಈ ಪ್ರತಿಭಟನೆಯಿಂದ ಅವಳಿಗೆ ಸಹಜವಾದ ಸಾಮಾಜಿಕ ನ್ಯಾಯ ಸಿಗುತ್ತದೆ ಎಂದೇನೂ ನಿರೀಕ್ಷಿಸಲಾಗದು. ಈ ಸಾಧನೆಗಳಿಗೆ ತೊಡಗಿದ ಹೆಣ್ಣು ಈ ಸಮಾಜದ ಪಾಲಿಗೆ ಸಾಂಡ್ರಾ ಗಿಲ್ಬರ್ಟ್ ಹೇಳುವಂತೆ ಅಟ್ಟವನ್ನೇರಿ ಕುಳಿತ ಹುಚ್ಚಿಯಂತೆ ಕಾಣುತ್ತಾಳೆ. ಮ್ಯಾಡ್ ವುಮನ್ ಇನ್ ದಿ ಅಟಿಕ್. ಅಂದರೆ ಪ್ರಜ್ಞಾವಂತ ಮಹಿಳೆಯನ್ನು ತಡೆದುಕೊಳ್ಳಲು ಈ ಗಂಡು ಜಗತ್ತು ಸಿದ್ಧವಿಲ್ಲ ಎಂಬುದೇ ನಮ್ಮ ಇಂದಿನ ವಾಸ್ತವ. ಈ ಜಗತ್ತಿನ ವಿಸ್ಮೃತಿಯಲ್ಲಿ ಉಳಿಯಲಾರೆ ಎನ್ನುವ ಹೆಣ್ಣು ಹುಚ್ಚಿಯೇ ಆದರೂ ಆಶ್ಚರ್ಯವಿಲ್ಲ. ಆದರೆ ಮಹಿಳೆಯರ ಈ ಸಮಸ್ಯೆಗೆ ಸೂಕ್ತವಾದ ಒಂದು ಸಲಹೆಯನ್ನು ಬೆಲ್ ಹುಕ್ಸ್ ನೀಡುತ್ತಾಳೆ. ಪಿತೃಪ್ರಧಾನತೆಯ ತಂತ್ರದಲ್ಲಿ ಪುರುಷರಲ್ಲಿ ಸ್ತ್ರೀ ದ್ವೇಷವನ್ನು ಬಿತ್ತಲಾಯಿತು. ಪುರುಷರನ್ನು ಪಡೆಯುವುದೇ ದುಸ್ತರ ಎಂಬ ಸ್ಥಿತಿಯನ್ನು ಮಹಿಳೆಯರಿಗೆ ಕಲ್ಪಿಸಿಟ್ಟಿದೆ. ಒಬ್ಬ ಪುರುಷನನ್ನು ಪಡೆಯಲು ಹೆಣ್ಣುಗಳೇ ಪೈಪೋಟಿಗೆ ಬೀಳಬೇಕಾದ ಪರಿಸ್ಥಿತಿಯನ್ನು ಸೃಷ್ಟಿಸಿದೆ. ಈ ಮೂಲಕ ಸ್ತ್ರೀ ದ್ವೇಷ ಎಂಬುದು ಹೆಣ್ಣುಗಳ ನಡುವೆಯೂ ವ್ಯಾಪಿಸುವಂತ ತಂತ್ರಗಾರಿಕೆಯನ್ನು ಈ ಸಮಾಜವು ಹೆಣೆದಿಟ್ಟಿದೆ. ಇದರ ಪರಿಣಾಮದಲ್ಲಿ ಮಹಿಳೆಯರು ಒಂಟಿಯಾಗಿ ಏಕಾಂಗಿಗಳಾಗಿ ನಿಂತಿದ್ದಾರೆ. ವಾಸ್ತವದಲ್ಲಿ ಇದೇ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣವಾಗಿದೆ ಎಂದರೂ ಸರಿಯೇ. ನಾವೀಗ ಮೊದಲಿಗೆ ಒಗ್ಗೂಡಿ ನಿಂತು ಈ ತಂತ್ರಗಾರಿಕೆಯ ಎಳೆಯನ್ನು ಕತ್ತರಿಸಿ ಹಾಕಬೇಕು. ಒಂದು ಮಹಿಳಾ ಸಮುದಾಯವೆನಿಸಿ ನಿಲ್ಲುವ ಹಾದಿಗಳನ್ನು ಕಂಡುಕೊಳ್ಳಬೇಕು. ಒಂಟಿಯಾಗಿರುವಾಗ ಸಂಘರ್ಷಗಳನ್ನು ಎದುರಿಸುವುದು ಅಸಾಧ್ಯವಾಗುತ್ತದೆ. ಒಗ್ಗೂಡಿ ನಿಂತಾಗ ಪರಸ್ಪರರ ನೆರವಿಗೆ ಒದಗುತ್ತಾ ಸಂಘರ್ಷಗಳನ್ನು ಎದುರಿಸುವ ಚೈತನ್ಯವು ಕೂಡಿಕೊಳ್ಳುತ್ತದೆ. ಅಲ್ಲಿ ಸೋಲು ಗೆಲುವುಗಳನ್ನು, ಕಷ್ಟ ಸುಖಗಳನ್ನು ಒಟ್ಟುಗೂಡಿಯೇ ಎದುರುಗೊಳ್ಳಬಹುದು. ಇದರಿಂದ ಬದುಕನ್ನು ಎದುರಿಸುವ ಧೈರ್ಯವಷ್ಟೇ ಅಲ್ಲ, ಅದನ್ನು ಸಂಭ್ರಮಿಸುವ ಸಾಧ್ಯತೆಗಳು ತೆರೆದುಕೊಳ್ಳುತ್ತವೆ. ಸ್ತ್ರೀ ಸಂವೇದನೆಯನ್ನು ಕುರಿತ ಇಂದಿನ ಸಂವಾದಗಳು ಮೂಡಿಸಬಹುದಾದ ಅರಿವು ಮಹಿಳೆಯರಲ್ಲಿ ಮಾತ್ರವೇ ಅಲ್ಲ, ಪುರುಷರಲ್ಲೂ ತಮ್ಮ ನಿಜ ಸಂವೇದನೆಗಳನ್ನು ಗುರುತಿಸಿಕೊಳ್ಳಲು ನೆರವಾಗಲಿ ಎಂದು ಆಶಿಸುತ್ತೇನೆ. ಈ ಅರಿವು ಇಬ್ಬರಲ್ಲೂ ಮೂಡಿದಾಗ ಇಬ್ಬರ ಅಗೋಚರ ಸಂಕಟಗಳು ಕೊನೆಗೊಳ್ಳುತ್ತವೆ. ಪಿತೃಪ್ರಧಾನತೆಯ ರಾಜಕಾರಣದ ಆಟದಲ್ಲಿ ಮಹಿಳೆಯರೂ ಪುರುಷರೂ ಪರಸ್ಪರ ಶತ್ರುಗಳೆನಿಸಿ ನಿಂತಿದ್ದಾರೆ. ಆದರೂ ಇಬ್ಬರೂ ಕೂಡಿಯೇ ಒಂದೆಡೆ ಬದುಕಬೇಕಾದ ಅನಿವಾರ್ಯವಂತೂ ಇಬ್ಬರಿಗೂ ಇದೆ. ಈ ಸಂದಿಗ್ಧದ ಬದುಕು ಇಬ್ಬರಿಗೂ ಬೇಡ. ಪ್ರೀತಿಯ ನಿಜವಾದ ಅರ್ಥವನ್ನು ತಿಳಿದು ಬದುಕುವ ಆನಂದ ಎಲ್ಲರದೂ ಆಗಲಿ ಎಂದು ಹಾರೈಸೋಣ. ಇಂತಹ ಸಂವೇದನೆಗಳು ನಮ್ಮನ್ನು, ಮುಖ್ಯವಾಗಿ ನಮ್ಮ ಕಿರಿಯ ತಲೆಮಾರನ್ನು ಪೊರೆಯಲಿ ಎಂದು ಆಶಿಸುತ್ತೇನೆ. ನನ್ನೊಳಗಿನ ಈ ಮಾತುಗಳನ್ನು ಹಂಚಿಕೊಳ್ಳಲು ಅವಕಾಶವನ್ನು ಕಲ್ಪಿಸಿದ ಕನ್ನಡ ಸಾಹಿತ್ಯ ರಂಗದ ಎಲ್ಲ ಬಂಧುಗಳಿಗೂ ನಮಸ್ಕಾರ. ತಾಳ್ಮೆಯಿಂದ ಕೇಳಿಸಿಕೊಂಡ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ನಿಮ್ಮೊಂದಿಗಿನ ಸಂವಾದಗಳಲ್ಲಿ ನಮಗೆ ಈ ವಿಷಯವನ್ನು ಕುರಿತಂತೆ ಇನ್ನಷ್ಟು ಸ್ಪಷ್ಟತೆ ದೊರೆಯುತ್ತದೆ ಎಂದು ನಿರೀಕ್ಷಿಸುತ್ತಾ ಕಾಯುತ್ತೇನೆ. ಎಚ್.ಎಸ್. ಶ್ರೀಮತಿ. ಮಾನ್ಯರೇ, ಇದುವರೆಗೂ 51 ಕಂತುಗಳಲ್ಲಿ ಪ್ರಸಾರಗೊಂಡ ಎಚ್.ಎಸ್. ಶ್ರೀಮತಿಯವರ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಮತ್ತು ಕನ್ನಡ ಸಾಹಿತ್ಯ ಸಂದರ್ಭ ಪುಸ್ತಕದ ಓದು ಇಂದಿಗೆ ಮುಗಿಯಿತು. ಕೇಳುಗರಾದ ತಮ್ಮೆಲ್ಲರಿಗೂ ವಂದನೆಗಳು. ಸಿ.ಪಿ. ನಾಗರಾಜ.